ನೋಡಿ ಈ ತರ ಕನ್ಸಿಸ್ಟೆನ್ಸಿ ಮಾಡ್ಕೊಂತಿದ್ದೀನಿ. ಬಟಾಣಿ ಹಾಕಿ ಮಾಡಿಕೊಟ್ರಂತೂ ನೋಡಿ ಎಣ್ಣೆ ಕಾದಿದೆ. ಹಿಂಗೆ ಒಂದೊಂದನ್ನೇ ನೋಡಿ ಟಕ ಟಕ ಅಂತ ಸೌಂಡ್ ಬರ್ತಿದೆ ನೋಡಿ. ಮಶ್ರೂಮ್ ನೋಡಿ, ಇದನ್ನೀಗ ಕ್ಯಾಡ್ರಿ ಹಾಕ್ತಿದ್ದೀನಿ ನೋಡಿ. ಕ್ರಿಪ್ಪಿ ಸೌಂಡ್ ಹೇಗಿದೆ ನೋಡಿ. ಕ್ರಿಸ್ಪಿ ಹಣಾಟನ್ ಪೆಪ್ಪರ್ ಡ್ರೈ ಕರಂ ಕರಂ ಕರುಮ್ ಕುರುಮ್. ನನಗೆ ಹುಮ್ಮಸ್ ಹೆಂಗಿದೆ ಅಂದ್ರೆ ಇವರಿಗೆ ಶಬಾಷ್ ಹೇಳ್ಬೇಕಂತ ಸರ್. ಬೆನ್ನು ತಟ್ಟುವ ಖುಷಿ. ಮತ್ತೊಮ್ಮೆ ವೀಕ್ಷಕರೇ, ರಾಘುಸ್ ಕಿಚನ್, ಮಹಾಲಕ್ಷ್ಮಿ ಲೇಔಟು, ನಮಸ್ಕಾರ. ರಘು ರೆಡಿ ಆಗಿದ್ದಾರೆ. ಅದ್ಭುತ ಇವತ್ತು. ಯಾಕಂದ್ರೆ ಇವತ್ತು ಕರಾವಳಿ ಶೈಲಿ ರುಚಿಗಳು ಎಲ್ಲ ನೋಡ್ಬಿಟ್ಟಿದ್ವಿ ನಾವು. ಇವತ್ತು ಅವ್ರ ಕ್ಯಾಟ್ರಿಂಗ್ ಶೈಲಿ ಇನ್ನೊಂದು ರುಚಿ ಇದೆ, ಬಹಳ ಫೇಮಸ್ಸು. ಪ್ರತಿ ಆರ್ಡ್ರಲ್ಲಿ ಇರುತ್ತಂತಿದ್ದು ಮಶ್ರೂಮ್ ಪೆಪ್ಪರ್ ಡ್ರೈ. ರಾಘುಸ್ ಬಿಡ್ಬೇಕಾ? ಬಿಡೋದೇ ಬೇಡ, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ತುಂಬಾ ದಿನ ಆಯ್ತು ಬರ್ದೆ. ಹೌದು, ನಿಮ್ದು RK ಕ್ಯಾಟ್ರಿಂಗ್ ಇಂದು ಇನ್ನೊಂದು ಬಹಳ ಫೇಮಸ್ ಹೇಳಿದೆ ವೀಕ್ಷಕರಿಗೆ, ನೀವು ಹೇಳ್ಬೇಕು ಅದ್ರ ಬಗ್ಗೆ. ನೋಡಿ, ನಮ್ಮ ಕ್ಯಾಟ್ರಿಂಗ್ ಅಲ್ಲಿ ಒಂದಲ್ಲ ಎರಡಲ್ಲ, ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳು ಸೂಪರ್ ಆಗಿರುತ್ತೆ. ಮತ್ತೆ ಜನ ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡುವಂತ ಅಡಿಗೆ. ಅದರಲ್ಲಿ ಒಂದು ಇಷ್ಟವಾಗಿರೋದು ಮಶ್ರೂಮ್ ಪೆಪ್ಪರ್ ಡ್ರೈ. ಆಹಾ, ಇದು ಸಖತ್ತಾಗಿರುತ್ತೆ. ಸಂಜೆ ಸ್ನ್ಯಾಕ್ಸಿಗೆ, ಈ ಪಾರ್ಟಿ ಫಂಕ್ಷನ್ಗಳಿಗೆಲ್ಲ ಅದ್ಭುತವಾಗಿರುತ್ತೆ. ಇವತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಸಿಂಪಲ್ ಟಪ್ ಅಂತ ನಾವು ಕ್ಯಾಟ್ರಿಂಗ್ ಅಲ್ಲಿ ಹೆಂಗ್ ಮಾಡ್ತೀವಿ, ನಮ್ಮ ಸ್ಟೈಲಲ್ಲಿ ಹೆಂಗ್ ಮಾಡ್ತೀವಿ ನಾನು ತೋರಿಸ್ತೀನಿ, ಬನ್ನಿ. ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಲಿಕ್ಕೆ ಫಸ್ಟಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಒಂದು 4 ಚಮಚ ಆಗಷ್ಟು ಕಾರ್ನ್ಫ್ಲೋರ್, ಜೋಳದ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಅದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಮೈದಾ, ಅದನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಕಾಳು ಮೆಣಸಿನ ಹುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಬೈಂಡಿಂಗ್ ರೆಡಿ ಮಾಡಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊತಿದ್ದೀನಿ. ಸಖತ್ತಾಗಿರುತ್ತೆ. ಪೆಪ್ಪರ್ ಡ್ರೈ ತುಂಬ ಹೊತ್ತು ಬಿಡಬಾರ್ದು. ಮಾಡ್ಕೊಂಡು ಹಂಗೆ ಕ್ರಿಸ್ಪಿ ಇರುತ್ತೆ. ಹಂಗೆ ಮಾಡ್ಕೊಂಡು ತಿಂತಾ ಇರಬೇಕು. ಜಾಸ್ತಿ ಹೊತ್ತು ಮಾಡಿ ತುಂಬ ಟೈಮ್ ಬಿಟ್ಟರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಕ್ಯಾಟ್ರಿಂಗ್ ಆರ್ಡರ್ ಇದ್ದಾಗ ಈ ಥರ ಮಾಡ್ತೀವಿ ನಾವು, ಸ್ಪೆಷಲ್ ಆಗಿ. ಬಟಾಣಿ ಹಾಕಿ ಮಾಡಿಕೊಟ್ರಂತೂ. ಗ್ಯಾಸ್ ಹಚ್ಕೊಂತಿದ್ದೀನಿ ನೋಡಿ. ಈಗ ಎಲ್ಲ ಈ ಥರ ಕನ್ಸಿಸ್ಟೆನ್ಸಿ ರೆಡಿ ಮಾಡಿದ್ದೀನಿ. ಇಲ್ಲಿ ಎಣ್ಣೆ ಕಡಾಯಿ ಕಾದಿದೆ. ಇನ್ನೇನು ಕೆಲಸ ಜಾಸ್ತಿ ಇಲ್ಲ. ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಹಾಕ್ಕೊಂಡು ಕೋಟಿಂಗ್ ಬಿಟ್ಕೊಂಡು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದು. ಇದು ಫುಲ್ 1 ಪ್ಯಾಕೆಟ್ ಮಶ್ರೂಮ್ ಇದು ಸರ್. ಹಂಗೆ ಎಣ್ಣೆಲಿ ಫ್ರೈ ಮಾಡ್ಬಿಡೋದಾ? ಇದು ಮಶ್ರೂಮನ್ನು ಫಸ್ಟ್ ಕಟ್ ಮಾಡಿ ತೊಳೆದಿಟ್ಕೊಂಡಿರೋದು. 1 ಪ್ಯಾಕ್ ಮಶ್ರೂಮ್ ಇದೆ. ಈಗ ಅದನ್ನು ಒಂದೊಂದೇ ಮಶ್ರೂಮ್ ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಬೇಗ ಬೆಂದ್ಬಿಡುತ್ತೆ ನೋಡಿ. ಎಣ್ಣೆ ಕಾದಿದೆ. ಹಿಂಗೆ ಒಂದೊಂದನ್ನೇ ಕಾರ್ನ್ಫ್ಲವರ್, ಮೈದಾ, ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಹಾಕಿದ್ದೀನಿ, ಕಾಳು ಮೆಣಸಿನ ಹುಡಿ ನೋಡಿ. ಇದು ಎಣ್ಣೆಗೆ ಬಿಟ್ಕೊಳ್ಳೇ ಜಾಲ್ರಿ ಹಾಕಿ ತಿರ್ಸ್ಬಾರ್ದು. 1-2 ನಿಮಿಷ ಬಿಡಬೇಕು. ಅದು ಕೋಟಿಂಗ್ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಬಿಡಬೇಕು. ಕೂಡಲೇ ತಿರ್ಸ್ಬಿಟ್ರೆ ಕೆಲವು ಸಲ ಅದು ಬಿಟ್ಕೊಳ್ಳೋ ಕೋಟಿಂಗ್ ಎಲ್ಲ ಸಪ್ರೇಟ್ ಆಗುವ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒಂದು ಬೇಬಿ ಕಾರ್ನಲ್ಲಿ ಗೋಲ್ಡನ್ ಫ್ರೈ ಮಾಡ್ತೀನಿ ಸರ್, ಸಕ್ಕತ್ತಿರುತ್ತೆ. ಬನ್ನಿ ಸರ್. ನೋಡಿ, ಮಶ್ರೂಮ್ ಆಯಿತು, ಕ್ರಿಸ್ಪಿ ಆಯಿತು. ತುಂಬ ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮಶ್ರೂಮ್ನು ನೋಡಿ. ಟಕ ಟಕ ಅಂತ ಸೌಂಡ್ ಬರ್ತಿದೆ ನೋಡಿ. ಮಶ್ರೂಮ್ ಬೈಂಡಿಂಗು ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಗ್ಯಾಸ್ ಲೋ ಇಟ್ಕೊತೀನಿ. ಬೆಳ್ಳುಳ್ಳಿ
ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಹಿಡಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಹಿಡಿ, ಗ್ರೀನ್ ಪೀಸ್ ಬಟಾಣಿ ಅದು ಒಂದು ಹಿಡಿ ಆಗೋಷ್ಟು, ಕರಿಬೇವು ನೋಡಿ ಹೆಂಗಿದೆ ನೋಡಿ ಸೌಂಡ್ ಬರ್ಬೇಕು ಹಿಂಗೆ ನೋಡಿ ಈ ತರ ಕ್ರಿಸ್ಪಿ ಮಾಡ್ಕೊಂಡು ತಿಂತಾ ಇದ್ರಂತೂ ಪಾರ್ಟಿ ಫಂಕ್ಷನ್ಗಳೆಲ್ಲ ಸಖತ್. ಇನ್ನೊಂದು ಪ್ಲೇಟ್ ಕೊಡಿ, ಒಂದು ಕೊಡಿ, ಇನ್ನೊಂದು ಕೊಡಿ ಅನ್ಬೇಕು. ನೋಡಿ ಇದನ್ನೀಗ ಜಾಲ್ರಿ ಹಾಕ್ತಿದ್ದೀನಿ. ನೋಡಿ ನೋಡಿ ರೆಡಿ ಆಯ್ತದು ಎಲ್ಲ. ಜಾಲ್ರೆಲ್ಲ ಎತ್ತಿಟ್ಟಿದ್ದೀವಿ ನೋಡಿ, ಕ್ರಿಸ್ಪಿ ಆಗಿ ಬಟಾಣಿ ಕರ್ಬು ಎಲ್ಲ ಇದರಲ್ಲಿದೆ. ಈಗ ಟಾಸ್ ಮಾಡಬೇಕು. ಫ್ರೈ ಪ್ಯಾನ್ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಕೊಂಡಿದ್ದೀನಿ. ಓಕೆನಾ? ಈಗ ಜಾಲ್ರಿಂದ ಎತ್ಕೊಂಡಿರುವ ಗ್ರೀನ್ ಪೀಸು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಂಡೆ ಅಂಟುಕೊಂಡಿದ್ರೆ ಬಿಡಿಸ್ಕೊಂಡು ಕಲಸ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಸಪೋರ್ಟ್ ಜಾಯಿಂಟ್ ಇದ್ರೆ ಬಿಟ್ಕೊಳ್ಳುತ್ತೆ. ನೋಡಿ ಕ್ರಿಸ್ಪಿ ಸೌಂಡ್ ಹೇಗಿದೆ ನೋಡಿ. ಈಗ ಇದಕ್ಕೆ ಆಲ್ರೆಡಿ ಕೋಟಿಂಗಿಗೆ ಸಾಲ್ಟ್ ಹಾಕಿದ್ದೀವಿ. ಈಗ ಮಶ್ರೂಮಿಗೆ ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪನೇ ಸ್ವಲ್ಪ ಧನಿಯಾ ಪುಡಿ ಅರ್ಧ ಚಮಚ, ವೈಟ್ ಪೆಪ್ಪರ್ ಪುಡಿ ಇದು ಕೂಡ ಒಂದು ಅರ್ಧ ಚಮಚ. ಇದೆಲ್ಲ ಜಾಸ್ತಿ ಹೊತ್ತು ಬಿಡಬಾರ್ದು. ಈಗ ಹಿಂಗೆ ಟಾಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಸೋಯಾ ಸಾಸ್ ಒಂದು 2 ರಿಂದ 3 ಚಮಚ, ಅದೆಲ್ಲ ಫ್ರೈ ಆಯಿತು. ಫೈನಲ್ ಟಚ್ಚು ಪೆಪ್ಪರ್ ಅಂದರೆ ನಾವು ಫೈನಲ್ ಆಗಿ ಲಾಸ್ಟಿಗೆ ಪೆಪ್ಪರ್ ಹಾಕ್ತೀವಿ. ಆವಾಗ ನಿಮ್ಮ ಪೆಪ್ಪರ್ದು ಘಮ ಇರುತ್ತೆ ನೋಡಿ. ಪೆಪ್ಪರು ಒಂದು 2 ಸ್ಪೂನ್ ಹಾಕ್ತೀವಿ ಫೈನಲ್. ಇದು ಹಾಕಿ ಘಾಟ್ ಹಾಕಿ ಬಿಟ್ರೆ ಎಲ್ಲ ಓಡೋಗ್ಬೇಕು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಪೆಪ್ಪರ್ ಡ್ರೈದು ಕ್ರಿಸ್ಪಿ ಸೌಂಡು ಬರ್ತಾ ಇದೆಯಾ ನೋಡಿ. ರೆಡಿ ಆಯ್ತು ಕ್ರಿಸ್ಪಿ ಕಣಾಟನ್ ಪೆಪ್ಪರ್ ಡ್ರೈ. ಕರುಮ್ ಕುರುಮ್ ತಿಂತಾ ಇದ್ರೆ ಇನ್ನೊಂದು ಪ್ಲೇಟ್ ಕೊಡಿ, ಮತ್ತೊಂದು ಪ್ಲೇಟ್ ಕೊಡಿ ಅನ್ಬೇಕು. ನಾವು ಕಾಯ್ಕೊಂಡು ನಿಂತಿದ್ವಿ ಇದಕ್ಕೆ. ಏನು ಇಷ್ಟು ಬೇಗ ಕೊಡ್ತೀರಂತ ಕಾಯ್ತಿದ್ರಿ. ಇಷ್ಟು ಬೇಗ? ಹಂಗೆ ಎಷ್ಟು ಬೇಗ ಮಾಡಿ ಕೊಟ್ಟಿದ್ದೀನಿ. ನಮ್ಮ ಕ್ಯಾಟರಿಂಗ್ ನಲ್ಲಿ ಅತ್ಯದ್ಭುತವಾಗಿ ಮಾಡುವಂತದ್ದು ಒಂದು ಡಿಶ್. ತುಂಬಾ ಡಿಶ್ ಗಳಿದೆ, ಅದರಲ್ಲಿ ಇದು ಕೂಡ ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ. ಅದಕ್ಕೆ ಬಟಾಣಿ ಹಾಕ್ತಿವಿ. ಆಹಾ, ಟೇಸ್ಟ್ ಬಡ್ಸ್ ಎಲ್ಲ ಆಕ್ಟಿವ್ ಆಗ್ಬೇಕು. ನನಗೆ ಹುಮ್ಮಸ್ ಹೆಂಗಿದೆ ಅಂದ್ರೆ ಇವರಿಗೆ ಶಬಾಷ್ ಹೇಳ್ಬೇಕಂತ ಸರ್. ಬೆನ್ನು ತಟ್ಟುವ ಖುಷಿ. ಬಾಬಾ ನಾನು ಒಂದು ತಿಂತೀನಿ ಬಿಡ. ಒಂದಕ್ಕೆ ಸ್ಟಾಪ್ ಮಾಡಲ್ಲ, ತಿಂತಾನೆ ಇರ್ತೀವಿ. ಇದರಲ್ಲಿ ಮೇನ್ ಏನ್ ಗೊತ್ತಾ, ಎಲ್ಲರೂ ಪೆಪ್ಪರ್ ಡ್ರೈ ಅಂತ ಫಸ್ಟಿಗೆ ಪೆಪ್ಪರ್ ಹಾಕ್ಬಿಡ್ತಾರೆ. ಹೆಚ್ಚಿನ ಕೆಲವರು ಮಿಸ್ಟೇಕ್ ಮಾಡ್ತಾರೆ. ಹೌದು, ಹಾಕ್ಬಾರ್ದು. ಎಲ್ಲ ಐಟಮ್ ಆಗಿ ಲಾಸ್ಟಿಗೆ ಟಾಸ್ ಮಾಡುವಾಗ ಪೆಪ್ಪರ್ ಪುಡಿನ ಹಾಕ್ಬೇಕು. ಅದು ಪ್ಯೂರ್ ಪೆಪ್ಪರ್ ಪುಡಿ ಹಾಕ್ಬೇಕು. ಅವಾಗ ನಿಮ್ಗೆ ಅದ್ರದ್ದು ಮಜಾ ಘಮ ಎಲ್ಲದು ಬ್ಲೆಂಡ್ ಆಗಿ ನಿಮ್ಗೆ 100% ನಿಮ್ಮನೆಗೂ ಇದೇ ತರ ಮಾಡ್ಕೊಳ್ಳಿ. 100ಕ್ಕೆ 100 ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಚೆನ್ನಾಗಿ ಬಂದಿಲ್ಲ ಅಂತ. ಸೇಮ್ ಮೆಥಡ್ ಮಾಡಬೇಕು, 100% ಚೆನ್ನಾಗಿ ಬರುತ್ತೆ. ನಿಮ್ಮನೇಲಿ ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಇರ್ಬೋದು, ಕ್ಯಾಟರಿಂಗ್ ಇರ್ಬೋದು, ಏನೇ ಇರ್ಬೋದು, ನಮ್ಗೆ ಕಾಲ್ ಮಾಡಿ. ನಮ್ಮ ರಘುಸ್ ಕಿಚನ್ ಅಡಿಗೆ ನಿಮ್ಮ ಮನೆಗೆ ಬರುತ್ತೆ. ಎಸ್, ನಂಬರ್ ಡಿಸ್ಪ್ಲೇ ಆಗಿದೆ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ನಮಸ್ಕಾರ, ಬಾಯ್. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.